ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಪ್ರಮುಖವಾಗಿ ನೋಡಬಹುದು ಈ 15,000 ಶಿಕ್ಷಕರ ನೇಮಕಾತಿಯಲ್ಲಿ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 3 ಹಂತಗಳಲ್ಲಿ ನಡೀತವೆ. GPSTR ಮತ್ತು PSTR ಕೂಡ ನೇಮಕಾತಿ ನಡೀತೈತೆ. ಅದರಲ್ಲಿ ಪ್ರಮುಖವಾಗಿ ನಾನು ಇವತ್ತಿನ ತರಗತಿಯಲ್ಲಿ HSTR ಎಕ್ಸಾಮ್ ಅಂದ್ರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಂದ್ರೆ ಪೇಪರ್ 1 ಪೇಪರ್ 2 ಎಂಬ 2 ಪತ್ರಿಕೆಗಳು ಏನಾಗಿರ್ತವೆ ಎಕ್ಸಾಮ್ ನಲ್ಲಿ ಕೊಡ್ತಾರೆ. ಅವರು ನೀವೇನ್ ಅಪ್ಲಿಕೇಶನ್ ಹಾಕಿದ ನಂತರ ಪ್ರತಿಯೊಬ್ರು ಏನ್ B.Ed ಕಂಪ್ಲೀಟ್ ಮಾಡಿದರೋ ಅವರಷ್ಟು ಅಪ್ಲಿಕೇಶನ್ ನೀವೇನ್ HSTR ಎಕ್ಸಾಮ್ ಹಾಕ್ತಿರೋ ಅವ್ರಿಗೆ ಸಂಬಂಧಪಟ್ಟಿರ್ತಕ್ಕಂತ ಮೆಥಡ್ ಮತ್ತು ಲ್ಯಾಂಗ್ವೇಜಸ್ ಅವ್ರಿಗೆ ಯಾವ ರೀತಿ ಕ್ವಶನ್ ಪೇಪರ್ಗಳು ಮೆಥಡ್ ತೆಗಿತಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ನೋಡಿ, ಫಸ್ಟ್ HSTR ಎಕ್ಸಾಮ್ ಪ್ಯಾಟರ್ನ್ ಅಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಪೇಪರ್ 1 ಪೇಪರ್ 2 ಎಲ್ಲರಿಗೂ ಕಾಮನ್ ಆಗಿ ಇರುತ್ತೆ. ಪ್ರತಿಯೊಬ್ಬರಿಗೂ ಪೇಪರ್ 1 ಪೇಪರ್ 2 ಯಾವುದೇ ಸಬ್ಜೆಕ್ಟ್ ಆಗಿರಲಿ, ಮೆಥಡ್ ನವರಾಗಲಿ, ಸೈನ್ಸ್ ನವರಾಗಲಿ, ಸೋಷಿಯಲ್ ಆಗಿರಲಿ, ಲ್ಯಾಂಗ್ವೇಜಸ್ ಆಗಲಿ 2 ಪೇಪರ್ಗಳನ್ನು ನೀವು ಬರೀಬೇಕು. ಹಾಗಾದ್ರೆ ಪ್ರಥಮ ಪತ್ರಿಕೆ ಅಂದ್ರೆ ಫಸ್ಟ್ ಪೇಪರ್ ನಲ್ಲಿ ಯಾವ ರೀತಿ ಕ್ವಶನ್ಗಳು ಕೇಳ್ತಾರೆ, ಎಷ್ಟು ಮಾರ್ಕ್ಸ್ ಇರುತ್ತೆ ಮತ್ತು ಎಷ್ಟು ಅಲ್ಲಿ ಸಬ್ಜೆಕ್ಟ್ ಗಳನ್ನು ಕೇಳ್ತಾರೆ ಅನ್ನೋದಾದ್ರೆ ನಾನು ಹೇಳ್ತೀನಿ. ಪ್ರತಿಯೊಬ್ಬ ಏನ್ ಮೆಥಡ್ ನವರು ಇರ್ತಾರೆ, ಸೈನ್ಸ್ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು ಮತ್ತು ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ ಗಳಿಗೆ ಆಗಿರ್ಬೋದು, ಕಾಮನ್ ಆಗಿರ್ತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಒಂದೇ ರೀತಿಯಾಗಿರ್ತಕ್ಕಂಥ ಪೇಪರ್ 1 ಅಂತ ನಾವು ಹೇಳ್ಬೋದು. ಅದರಲ್ಲಿ ಎಷ್ಟಪ್ಪ ಅಂದ್ರೆ 100 ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ, ಕ್ವಶನ್ಸ್. ಮತ್ತೆ ಎಷ್ಟು ಮಾರ್ಕ್ಸ್ ಇರುತ್ತೆ? 100 ಮಾರ್ಕ್ಸ್ಗೆ ಇರುತ್ತೆ. ಒಂದು ಕ್ವಶನ್ಗಳಿಗೆ ಒಂದು ಉತ್ತರವನ್ನು ಕೂಡ ಅಲ್ಲಿ ನೀವು ಅವ್ರು ಕೌಂಟ್ ಮಾಡ್ತಾರೆ ಅಂತ ನಾವು ಹೇಳ್ಬೋದು. ಅದರಲ್ಲಿ ಬರ್ತಕ್ಕಂಥ ಸಬ್ ಪಾಯಿಂಟ್ಗಳು ಎಷ್ಟೆಷ್ಟು ಅನ್ನೋದ್ರ ಬಗ್ಗೆನೂ ಕೂಡ ಹೇಳ್ತಾ ಹೋಗಿದ್ದೀನಿ. ಸೊ ಈ ಪ್ಯಾಟರ್ನ್ ಅಲ್ಲಿ ನಾನು ಹೇಳ್ತಾ ಹೋಗ್ತೀನಿ. GK ಜನರಲ್ ನಾಲೆಜ್ 25 ಮಾರ್ಕ್ಸ್ ಕೇಳ್ತಾರೆ. ಸೊ ಇದನ್ನ 20 ಮಾಡಿದ್ರು ಉಳಿದಿರ್ತಕ್ಕಂಥ ಸಬ್ಜೆಕ್ಟ್ ನಲ್ಲಿ ಅವರು ಬ್ಯಾಲೆನ್ಸ್ ಮಾಡ್ಬೋದು. ಅಂದ್ರೆ ಇಂದಿನ ಪತ್ರಿಕೆಯಲ್ಲಿ ನೋಡಿದಾಗ 25 ಮಾರ್ಕ್ಸ್ ಗಳನ್ನು GK ದಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಮೆಂಟಲ್ ಅಬಿಲಿಟಿ ಅಂತ ನಾವು ಹೇಳ್ತೀವಿ, ಏನು ಮಾನಸಿಕ ಸಾಮರ್ಥ್ಯ ಅಂತವಲ್ಲ. ಸೊ ಇದು 25 ಅಂತ ನಾವು ಹೇಳ್ಬೋದು. ಜನರಲ್ ನಾಲೆಡ್ಜ್ 25, ಮೆಂಟಲ್ ಅಬಿಲಿಟಿ 25. ನೆಕ್ಸ್ಟ್ ಎಜುಕೇಶನ್ ಸೈಕಾಲಜಿ, ನೀವೇನು B.Ed ನಲ್ಲಿ ಏನು ಓದಿದ್ರು ಸಬ್ಜೆಕ್ಟ್ ಗಳನ್ನ ಆ ಸಬ್ಜೆಕ್ಟ್ 25 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಇಲ್ಲಿ 75 ಮಾರ್ಕ್ಸ್ ಆಗಿರ್ತಕ್ಕಂಥದ್ದು ಆಯ್ತು. ಇನ್ನು 25 ಮಾರ್ಕ್ಸ್ ಜನರಲ್ ಆಗಿರ್ತಕ್ಕಂಥ ಇಂಗ್ಲಿಷ್ ಕೇಳ್ತಾರೆ, ಜನರಲ್ ಇಂಗ್ಲಿಷ್ ಅಲ್ಲಿ 12 ಮಾರ್ಕ್ಸ್ ಕೇಳ್ತಾರೆ. ಸೊ ಜನರಲ್ ನಾಲೆಡ್ಜ್ ಎಷ್ಟಪ್ಪ ಅಂದ್ರೆ 13 ಮಾರ್ಕ್ಸ್ ಕೇಳ್ತಾರೆ. ಸೊ ಕಂಪ್ಯೂಟರ್ ನಾಲೆಡ್ಜ್ ಜನರಲ್ ನಾಲೆಡ್ಜ್, ಜನರಲ್ ನಾಲೆಡ್ಜ್ ಇಲ್ಲಿ ಬಂತು 25 ಮಾರ್ಕ್ಸ್. ಇದು ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಎಷ್ಟು 13 ಮಾರ್ಕ್ಸ್ ಕೇಳ್ತಾರೆ. ಸೊ ಇಲ್ಲಿ ಕೂಡ 25 ಆಯ್ತು 2 ಸಬ್ಜೆಕ್ಟ್ಗೆ. ಸೊ 100 ಮಾರ್ಕ್ಸ್ ಆಯ್ತು. ಪೇಪರ್ 1 ನಲ್ಲಿ ಇಷ್ಟುಗಳನ್ನು ಕೇಳ್ತಾರೆ ಎಲ್ಲಾ ಸಬ್ಜೆಕ್ಟ್ ಗಳನ್ನು. ಇದು 100 ಮಾರ್ಕ್ಸ್ಗೆ ಕೌಂಟ್ ಮಾಡಿ ಕ್ವಶನ್ ಪತ್ರಿಕೆಗಳನ್ನು ತಯಾರು ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ಇದು ಪೇಪರ್ 1 ಆದ್ಮೇಲೆ ಪೇಪರ್ 2 ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ. ಪ್ರಮುಖವಾಗಿ ನೋಡ್ಬೋದು, ಈಗ PM CBZ ನಂತರ ಏನ್ ಸೈನ್ಸ್ ನಲ್ಲಿ ಇರ್ತಿರೋ ಅವ್ರಿಗೆ ಏನ್ ಮಾಡ್ತಾರೆ, ಸೊ ನಾವು PM ಅಂತ ಹಾಕಿರ್ತೀವಿ. ಇಲ್ಲಿ ಫಿಸಿಕ್ಸ್ ಮ್ಯಾಥ್ಸ್ 40 ಕೇಳ್ತಾರೆ, 20 ಪೆಡಗಾಜಿ ನಿಮ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು. ಅಂದ್ರೆ ಫಿಸಿಕ್ಸ್ ಪೆಡಗಾಜಿ 10, ಮ್ಯಾಥ್ಸ್ ಪೆಡಗಾಜಿ 10, ಟೋಟಲ್ 100 ಮಾರ್ಕ್ಸ್ ಆಯ್ತು. ಈ ರೀತಿ ಕ್ವಶನ್ ಕೇಳ್ತದೆ. ಈಗ ನಾನು CBZ ಆಯ್ತು ಅನ್ನೋದಾದ್ರೆ ಕೆಮಿಸ್ಟ್ರಿ 40, ಬಯಾಲಜಿ 40 ಮತ್ತೆ 20 ಮಾರ್ಕ್ಸ್ ಪೆಡಗಾಜಿ ಕೇಳ್ತಾರೆ. ಅಂದ್ರೆ ಇದಕ್ಕೆ 10 ಕೆಮಿಸ್ಟ್ರಿ ಪೆಡಗಾಜಿ, ಬಯಾಲಜಿ ಪೆಡಗಾಜಿ. ಸೊ 10 ಕೇಳ್ತಾರೆ. ಸೊ ಅಲ್ಲಿ ಆಯ್ತು. ಸೊ ಒಟ್ಟಲ್ಲಿ ಟೋಟಲ್ ಅವರ ಹೇಳಿದ್ರೆ ಫಿಸಿಕ್ಸ್ ಮ್ಯಾಥ್ಸ್ ಸೇರಿ 80 ಆಗುತ್ತೆ, ಪ್ಲಸ್ 20 ಪೆಡಗಾಜಿ. 100 ಮಾರ್ಕ್ಸ್ಗೆ ನಿಮ್ PM ಮೆಥಡ್ನವ್ರು ಈ ತರ ಕೇಳ್ತಾರೆ. CBನವರು ಅಷ್ಟೇ, CB 80 ಮಾರ್ಕ್ಸ್ ಮೇನ್ ಆಗಿರ್ತಕ್ಕಂಥ ಸಬ್ಜೆಕ್ಟ್ ಇಂದ ಕೇಳ್ತಾರೆ. 20 ಅದೇ ಸಬ್ಜೆಕ್ಟಿನ CBನ ಮೆಥಡಾಲಜಿ ಅಂದ್ರೆ ಪೆಡಗಾಜಿ ಬಗ್ಗೆ ಅವರು ಕೇಳ್ತಾರೆ ಅಂತ ನಾವು ಹೇಳ್ಬೋದು. ಇದು ಈ ರೀತಿ ಸೈನ್ಸ್ ನವರಿಗೆ ಇರುತ್ತೆ ಅಂತ ನಾನು ಹೇಳ್ಬೋದು. ನೆಕ್ಸ್ಟ್ ಲ್ಯಾಂಗ್ವೇಜಸ್ ಸಬ್ಜೆಕ್ಟ್ ಅಂದ್ರೆ ಯಾವ್ದು ಸಪರೇಟ್ ಆಗಿ ಇರ್ತಕ್ಕಂಥ ಸಬ್ಜೆಕ್ಟ್ ಗಳಿಗೆ ಯಾವ ರೀತಿ ಕೇಳ್ತಾರೆ. ಇಂಗ್ಲಿಷ್ ಉದಾಹರಣೆ ನೋಡ್ಬೋದು, ಕನ್ನಡ ಆಗಿರ್ಬೋದು, ಹಿಂದಿ ಮತ್ತು ಸೋಷಿಯಲ್ ನವರಿಗೆ ಅಲ್ಲಿ ಏನ್ ಮಾಡ್ತಾರೆ, ಇಲ್ಲಿ ಒಂದೇ ಸಬ್ಜೆಕ್ಟ್ ಗಳು ಇರೋದ್ರಿಂದ ನಿಮ್ದು ಲ್ಯಾಂಗ್ವೇಜಸ್ ಅವ್ರು ಏನ್ ಮಾಡ್ತಾರೆ 80 ಮಾರ್ಕ್ಸ್ ಕೂಡ ಡೈರೆಕ್ಟ್ ಆಗಿ ಏನ್ ಮಾಡ್ತಾರೆ ನಿಮ್ಮ ಕ್ವಶನ್ ಗಳನ್ನು ಪ್ರಿಂಟ್ ಮಾಡ್ತಾರೆ. ನಿಮ್ ಸಬ್ಜೆಕ್ಟ್ ಉದಾಹರಣೆ ಇಂಗ್ಲಿಷ್, ಕನ್ನಡ, ಹಿಂದಿ, ಏನ್ ಸೋಷಿಯಲ್ ನವರಿಗೆ. ಇನ್ನು 20 ಮಾರ್ಕ್ಸ್ ಅದೇ ಸಬ್ಜೆಕ್ಟಿನ ಪೆಡಗಾಜಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಬೋಧನಾ ಶಾಸ್ತ್ರ ಸಂಬಂಧಪಟ್ಟಾಗಿರ್ತಕ್ಕಂಥ ಕ್ವಶನ್ ಗಳನ್ನು ಕೇಳ್ತಾರೆ. ಟೋಟಲ್ ಅವರು 80 ಪ್ಲಸ್ 20 ಎಷ್ಟಾಯ್ತು? 100 ಮಾರ್ಕ್ಸ್ ಆಯ್ತು. ಇದೇ ರೀತಿ 100 ಮಾರ್ಕ್ಸ್ಗೆ ಅವರು ಪೇಪರ್ 2 ನ ಪ್ರಿಂಟ್ ಮಾಡ್ತಾರೆ. ನಿಮ್ಮ
ಐಚ್ಛಿಕ ವಿಷಯ ಅಂತ ನಾವು ಹೇಳ್ಬೋದು. ಜನರಲ್ ಆಗಿ ನಿಮ್ಮ ಐಚ್ಛಿಕ ವಿಷಯದಲ್ಲಿ ಎಷ್ಟು ಗ್ರಿಪ್ ಇರ್ತೀರೋ ಪೇಪರ್ 2 ನಲ್ಲಿ ಅಷ್ಟೇ ಸ್ಕೋರ್ ಮಾಡ್ತೀರ ಅಂತ ನಾನು ಹೇಳ್ಬೋದು. ಸೊ ಪೇಪರ್ 1 ಪೇಪರ್ 2 ಈ ರೀತಿ ಎಕ್ಸಾಮ್ ನಡೆಸುತ್ತೆ. ಅಲ್ಲಿ ಏನ್ ಮಾಡ್ತಾರೆ ನಾವು ನೋಡ್ಬೋದು 85% ಮಾಡ್ತಾರೆ ಇದಕ್ಕೂ ಪರ್ಸೆಂಟೇಜ್. ಆ 85 ಅಂತ ಇದೆಯಲ್ಲ, ಇದು 100ಕ್ಕೆ ನೀವು ಎಷ್ಟು ಮಾರ್ಕ್ಸ್ ಬರ್ತೀರಾ, 200 ಬರ್ತೀರಿ. ಅಲ್ಲಿ 200ಗೆ ನೀವು ಎಷ್ಟು ಮಾರ್ಕ್ಸ್ ತಗೊಂತೀರೋ, ಎಷ್ಟೀಗ ಉದಾಹರಣೆ ಹೇಳ್ಕೊಂಡ್ರೆ ಒಂದು 150 ಅಥವಾ 130 ತಗೊಂಡ್ರಿ. ಸೊ ಈ 130ಕ್ಕೆ ಮೇನ್ CET ಎಷ್ಟು ಅಂತ ಹೇಳಿದರೆ, CET ಮೇನ್ CET ಅವರು 85%ಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ. ನೀವು ಎಷ್ಟು ಮಾರ್ಕ್ಸ್ ತಗೊಂತೀರೋ ಅದಕ್ಕೆ ಅವರು ಲೆಕ್ಕವನ್ನು ಮಾಡಿ ಬಿಡ್ತಾರೆ. ನೀವು ಎಷ್ಟು ಅಂತೀರೋ ಅಷ್ಟು ಮಾಡಿ, ಆಮೇಲೆ ಈಗ ಡಿಗ್ರಿದು ಮತ್ತು BEd ಇಂದು ಕೌಂಟ್ ಮಾಡಿ, ನೀವು ಅಪ್ಲಿಕೇಶನ್ ಹಾಕೊಂಬಂದು ಏನು ಹಾಕಿರ್ತೀರೋ ಅಷ್ಟನ್ನು ಕೌಂಟ್ ಮಾಡಿ ಟೋಟಲ್ ಓವರ್ ಆಲ್ ಆಗಿ 100%ಗೆ ನೀವು ಎಷ್ಟು ತಗೊಂಡಿರ್ತೀರಾ ಅನ್ನೋದ್ರ ಬಗ್ಗೆ ಲೆಕ್ಕ ಹಾಕಿ. ಸೊ ನಿಮ್ಮ ಕಾಸ್ಟ್ ವೈಸು ನೀವು ಯಾರು ರ್ಯಾಂಕ್ ಬರ್ತೀರೋ ಸೊ ಅವರು ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಇರ್ತಾರೆ ಅಂತ ನಾನು ಹೇಳ್ಬೋದು. ಮತ್ತೆ ಕಾಂಪಿಟೇಷನ್ ಎಷ್ಟಿರ್ತೋ, ನಿಮ್ ಕಾಸ್ಟಿಗೆ ಎಷ್ಟು ಪೋಸ್ಟ್ಗಳು ಇರ್ತವೋ ಅವರು ಎಲ್ಲ ಸರ್ಕ್ಯುಲರ್ ಬಿಡ್ತಾರೆ. ಇಷ್ಟು ಜಿಲ್ಲಾವಾರು ಅಂತ ಬಿಟ್ರೆ ತಾಲೂಕು ಜಿಲ್ಲಾವಾರು ಇದಕ್ಕೆ ನೀವು ಯಾವ ಅಪ್ಲಿಕೇಶನ್ ಹಾಕ್ತಿರೋ ಅದ್ರ ಮೇಲೆ ಅದು ಡಿಫೆಂಡ್ ಆಗುತ್ತೆ. ಈಗ ನ್ಯೂ ಸಿಯಾಂಡರ್ ರೂಲ್ಸ್ ಬಿಟ್ಟಿದೆ, ಓಲ್ಡ್ ಬಿಟ್ಟು ಈಗ ನ್ಯೂ ಸಿಯಾಂಡರ್ ರೂಲ್ಸ್ ಅಂತ ನಾವು ಹೇಳ್ಬೋದು. 70 ಇತ್ತು ಅವಾಗೆ, ಈ 85 ಮಾಡಿದರೆ. ಸೊ ಏನಾದ್ರು ಇನ್ನೂ ಅದನ್ನ 90 ಮಾಡ್ಬೇಕಂತ ಇದಾರೆ ಮೇನ್ CET, ಎಲ್ಲರಿಗೂ ಹೆಲ್ಪ್ ಆಗುತ್ತೆ ಅಂತ ನೋಡೋಣ. ಆಗ್ಲಿಲ್ದ್ರು 85 ಅಂತ ಫಿಕ್ಸೇ ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಸಪರೇಟ್ ನಾನು ಮುಂದಿನ ತರಗತಿಯಲ್ಲಿ ನೋಡೋಣ. GPSTR ಬಗ್ಗೆ ಪ್ಯಾಟರ್ನ್ ಬಗ್ಗೆ ಹೇಳ್ತೀನಿ, ಮತ್ತೆ PSTR ಕೂಡ ಹೇಳ್ತೀನಿ. ಮತ್ತೆ ಏನಾದ್ರೂ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನಾದ್ರೂ ಪೋಸ್ಟ್ಗಳು ಸಪರೇಟ್, ಈಗ ಉದಾಹರಣೆ ಹೇಳ್ಬೇಕಂದ್ರೆ PM, CB, ಕನ್ನಡ, ಹಿಂದಿ, ಸೋಷಿಯಲ್ ಈ ರೀತಿ ಸಬ್ಜೆಕ್ಟ್ಗಳಿಗೆ ಸಪರೇಟ್ ಆಗಿ ನೋಟಿಫಿಕೇಶನ್ ಹುದ್ದೆಗಳು ಎಷ್ಟು ಇದ್ರೆ ನನ್ನ ಇನ್ಫಾರ್ಮೇಶನ್ ಇದ್ರೆ ಸೊ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಏನ್ ಮಾಡ್ತೀನಪ್ಪ ನೋಡ್ಬೋದು. ಪ್ರಮುಖವಾಗಿ ಈಗ PDF ನೋಟ್ಸ್ ಪಡ್ತಿದ್ದಾರೆ ಎಲ್ಲ ಸ್ನೇಹಿತರು. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೇವಲ 50 ರೂಪೀಸ್ಗೆ ಪೇಪರ್ 1 ಪೇಪರ್ 2 ಏನ್ ನಿಮ್ಮ ಸಬ್ಜೆಕ್ಟ್ಗಳು ಅದಾವೋ ಅಷ್ಟಕ್ಕೂ ನಾನು ಏನ್ ಮಾಡ್ತಿದ್ದೀನಪ್ಪ ಅಂದ್ರೆ ಕೇವಲ 50 ರೂಪೀಸ್ಗೆ ನಮ್ಮಲ್ಲಿರ್ತಕ್ಕಂಥ ನೋಟ್ಸ್ ಗಳನ್ನು ಕಳಿಸ್ತಿದ್ದೀವಿ. ಜೊತೆಗೆ ಏನಪ್ಪಾ ಅಂದ್ರೆ ಗ್ರೂಪ್ ಲಿಂಕ್ ಹಾಕ್ತಿದೀವಿ, ವಾಟ್ಸ್ಆಪ್ ನ ಚಾನಲ್ ಲಿಂಕ್ ಇದೆ. ಸೊ ಅದಕ್ಕೆ ನೀವು ಯಾರ್ಯಾರು ನೋಟ್ಸ್ ತಗೊಂತಾರೋ ಅಷ್ಟು ನಾವು ಅದಕ್ಕೆ ಜಾಯಿನ್ ಮಾಡಿಸಿ ನಮ್ಮ ದಿನನಿತ್ಯದಲ್ಲಿ ಏನ್ ನೋಟಿಫಿಕೇಶನ್ ಆಗುತ್ತೋ ಅಷ್ಟು ಸ್ಟ್ರಾಂಗ್ ಆಗಿ ನಾವು ಫೈಲ್ಗಳನ್ನು ಕಳಿಸ್ತೀವಿ. ಜೊತೆಗೆ ಕೂಡ ನಾವು ದಿನನಿತ್ಯದಲ್ಲಿ 1 or 2 ಫೈಲ್ ಇಂಪಾರ್ಟೆಂಟ್ ಫೈಲ್ಗಳನ್ನು ಅಂದ್ರೆ PDF ನಿಮಗೆ ಎಕ್ಸಾಮಿಗೆ ಹತ್ತಿರವಾಗಿ ನಿಮಗೆ ಅಥವಾ ಇಂಪಾರ್ಟೆಂಟ್ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಗಳ GK ಆಗಿರ್ಬೋದು ಅಥವಾ ನಿಮ್ಮ ಸಬ್ಜೆಕ್ಟ್ ಏನದವೋ ಅವಕ್ಕೆಲ್ಲವನ್ನೂ ನಾವು ಏನ್ ಮಾಡ್ತೀವಿ ಅದಕ್ಕೆ ಸೆಂಡ್ ಮಾಡ್ತೀವಿ ಉಚಿತವಾಗಿ. ಆಮೇಲೆ ಏನ್ ನೀವು ಒಂದ್ಸರಿ ನೋಟ್ಸ್ ತಗೊಂತೀರೋ ಅವರು ಅಷ್ಟಿಗೂ ನಾವು ಮುಂದೆ ಉಚಿತವಾಗಿರ್ತಕ್ಕಂಥ ನೋಟ್ಸ್ ಗಳನ್ನು ಕೊಡುತ್ತೀವಿ ಅಂತ ನಾವು ಹೇಳ್ತೀವಿ. ಹಾಗಾಗಿ ಯಾರ್ಯಾರಿಗೆ ಬೇಕು, ಈಗ ಹೊಸದಾಗಿ ನೋಡ್ತಿದ್ರು ಚಾನಲ್ ಕೇವಲ 50 ರೂಪೀಸ್ಗೆ ಈ ನಂಬರ್ ಶೋ ಆಗ್ತೀವಿ ನೋಡು, ಆ ನಂಬರ್ಗೆ ನೀವು ವಾಟ್ಸ್ಆಪ್ ಮುಖಾಂತರ ಹಾಯ್ ಅಂತ ಹಾಕಿ ನಿಮ್ಮ ಸಬ್ಜೆಕ್ಟ್ ಗಳನ್ನು ಮೆನ್ಷನ್ ಮಾಡಿದ್ರೆ ನಾವು ಅಲ್ಲಿ PDF ಫೈಲ್ಸ್ ಗಳನ್ನು ಕಳಿಸ್ತೀವಿ ಅಂತ ಹೇಳ್ಬೋದು. ಹಾಗಾಗಿ ನೋಡೋಣ ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದ್ರೂ ವಿಚಾರಗಳು ಇದ್ರೆ ಅಪ್ಡೇಟ್ ನಾನು ಹೇಳ್ತಾ ಹೋಗ್ತೀನಿ ಅಂತ ಹೇಳಿ ನಾನು ಮುಂದಿನ ತರಗತಿಯಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು.